ಹಾಯ್ ಫ್ರೆಂಡ್ಸ್, ನೀವು ಕುರ್ಚಿಯಿಂದ ಎದ್ದಾಗ ನಿಮ್ಮ ಕೈಕಾಲುಗಳಲ್ಲಿ ಬಿಗಿತ ಅನುಭವಿಸ್ತಾ ಇದ್ದೀರಾ ಅಥವಾ ಮೆಟ್ಟಿಲುಗಳನ್ನ ಹತ್ತುವಾಗ ನೋವು ಉಂಟಾಗ್ತಾ ಇದೆಯಾ ನಿಮಗೆ ಕೈಕಾಲುಗಳಲ್ಲಿ? ಹಾಗಾದರೆ ನಿಮ್ಮ ಮೊಣಕಾಲುಗಳು ನಿಮ್ಮ ಸಹಾಯಕ್ಕಾಗಿ ಕಿರಿಸ್ತಾ ಇದ್ದಾವೆ. ಇಂದು ನಾನು ನಿಮ್ಮ ಕೀಲುಗಳ ನೋವು ಅಂದರೆ ಜಾಯಿಂಟ್ ಪೇನ್ ಬಗ್ಗೆ, ನೋವು ಯಾಕೆ ಉಂಟು ಮಾಡ್ತವೆ ಮತ್ತು ಅವುಗಳನ್ನು ನೈಸರ್ಗಿಕವಾಗಿ ನೀವು ಹೇಗೆ ಗುಣಪಡಿಸೋದು ಅದನ್ನು ನಿಮಗೆ ಇವತ್ತು ನಿಖರವಾಗಿ ಹೇಳ್ತೀನಿ. ಯಾವುದೇ ಚುಚ್ಚುಮದ್ದು, ನೋವು ನಿವಾರಕಗಳು ಅಥವಾ ಶಸ್ತ್ರಚಿಕಿತ್ಸೆ ಇಲ್ಲದೆ ನಾನು ಹೆಲ್ದಿ ಕರ್ನಾಟಕ ಮಿಷನ್ನ ಗೀತಾ. ನನ್ನ ಹೆಸರು ಗೀತಾ ಅಂತ. ನಾನು ಹೆಲ್ತ್ ಕೋಚ್, ನ್ಯೂಟ್ರಿಷನ್ ಮತ್ತು ಸ್ಪಿರಿಚುವಲ್ ಹೀಲರ್ ಕೂಡ. ಮತ್ತು ನೋವು ರಹಿತ ಚಲನೆಗೆ ನಿಮ್ಮ ಪ್ರಯಾಣವನ್ನು ಇವತ್ತು ಹೇಗೆ ಪ್ರಾರಂಭಿಸೋಣ ಅನ್ನೋದನ್ನು ನೋಡೋಣ. ಇನ್ನು ಎರಡನೇದಾಗಿ ಕೀಲು ಮತ್ತು ಮೊಣಕಾಲು ನೋವಿನ ಮುಖ್ಯ ಕಾರಣಗಳನ್ನು ನಾವು ತಿಳ್ಕೊಬೇಕಾಗಿದೆ. ಇದು ಮುಖ್ಯವಾಗಿ ಉಂಟಾಗೋದು ನಿಮ್ಮ ದೇಹದಲ್ಲಿ ವಿಷದ ಶೇಖರಣೆ ಮತ್ತು ಆಮ್ಲೀಯತೆಯಿಂದಾಗಿ ಉಂಟಾಗ್ತದೆ. ಪೋಷಕಾಂಶಗಳ ಕೊರತೆಯಿಂದಾಗಿ ಉಂಟಾಗುತ್ತದೆ. ವಿಶೇಷವಾಗಿ ವಿಟಮಿನ್ D3, ಕ್ಯಾಲ್ಸಿಯಮು, ಮ್ಯಾಗ್ನೀಸಿಯಮು, ಒಮೆಗಾ 3 ಕೊರತೆಯಿಂದ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಸ್ನಾಯುಗಳ ದುರ್ಬಲ ಅಂದರೆ ನಿಯಮಿತ ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು, ನಿಮ್ಮಲ್ಲಿ ಯಾವುದೇ ಒಂದು ಸ್ಟ್ರೆಚಿಂಗ್ ಮಾಡದೇ ಇರೋದು, ವ್ಯಾಯಾಮಗಳನ್ನ ಮಾಡದೇ ಇರೋದು, ನಡೆದಾಡದೇ ಇರೋದು, ಅಧಿಕ ತೂಕ ಕೂಡ, ಹೆಚ್ಚುವರಿ ತೂಕ ನಿಮ್ಮ ಮೊಣಕಾಲುಗಳ ಮೇಲೆ 3 ಪಟ್ಟು ಒತ್ತಡವನ್ನು ಉಂಟು ಮಾಡ್ತದೆ ಫ್ರೆಂಡ್ಸ್. ಮತ್ತು ಕಳಪೆ ನಿಮ್ಮ ಕರುಳಿನ ಆರೋಗ್ಯ ಅಂದರೆ ನಿಮ್ಮ ಕರುಳಲ್ಲಿ ವಿಷ ಮತ್ತು ಕಳಪೆ ಜೀರ್ಣಕ್ರಿಯೆ ಏನಾಗುತ್ತೆ, ನಿಮ್ಮ ಕೀಲುಗಳ ಉರಿಯೂತಕ್ಕೆ, ಇನ್ಫ್ಲಮೇಷನ್ಗೆ ಅದು ಕಾರಣ ಆಗುತ್ತೆ. ಇದರಿಂದ ಕೀಲುಗಳ ನೋವು ಉಂಟಾಗುತ್ತೆ. ಇನ್ನು ನಿರ್ಜಲೀಕರಣ, ನೀವು ಹೆಚ್ಚಾಗಿ ಚೆನ್ನಾಗಿ ನೀರು ತಗೊಳ್ಳದೇ ಇರೋದು, ಇದೇನಾಗುತ್ತೆ, ಕಡಿಮೆ ಸೋನೋವಿಯಲ್ ದ್ರವ ಅಲ್ಲಿ ಏನಾಗುತ್ತೆ ಉಂಟಾಗುತ್ತೆ. ಇದು ಹೆಚ್ಚು ಘರ್ಷಣೆಗೆ ಕಾರಣ ಆಗುತ್ತೆ. ಇದು ನಾನು ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ನೋಡಿ. ಈ ಸೋನೋವಿಯಲ್ ಫ್ಲೂಯಿಡ್ ಏನಿರುತ್ತಲ್ಲ, ಇದು ಕುಷನ್ನಲ್ಲಿ ನಿಮಗೆ ಜಾಯಿಂಟ್ ಪೇನ್ಗೆ ಇದು ಹೇಗೆ ಕಾರಣ ಆಗುತ್ತಂದರೆ, ಇದು ನೋಡಿ, ಇದು ನಿಮ್ಮ ಮೇಲಿನ ಕಾಲು, ತೊಡೆ ಅಂತ ಅಂದ್ಕೊಳ್ಳಿ. ತೊಡೆದು ಇದು ನಿಮ್ಮ ಮೊಣಕಾಲು, ಇಲ್ಲಿ ನಿಮ್ಮ ಕೆಳಗಡೆ ಕಾಲಿದು. ಇದನ್ನು ತಿಕ್ಕಿದರೆ ಏನು ನೋವಾಗಲ್ಲ, ಯಾಕಂದರೆ ಇಲ್ಲಿ ಕುಷನ್ ಇದೆ ಅಲ್ವಾ. ಇದು ಕುಷನ್ ಇದೆ. ಇದು ಇಲ್ಲಿ ನಮ್ಮ ಮೊಣಕಾಲಿದು. ಹೀಗೆ ತಿಕ್ಕಿದರೆ ಏನೂ ಆಗಲ್ಲ. ಇಲ್ಲಿ ಒಂದು ಪಿಕ್ಚರ್ ಮುಖಾಂತರ ತೋರ್ತಾ ಇದೆ ನೋಡಿ, ಅದೇ ನಮಗೆ ಇದು ಫ್ಲೂಯಿಡ್ ಇದರಲ್ಲಿ ಹೋಗುತ್ತೆ. ಸೊ ಇದನ್ನು ನಾನು ತೆಗೆದು ಇದು ತಿಕ್ಕಿದ್ರೆ ಏನಾಗುತ್ತೆ, ಇಲ್ಲಿ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಅಥವಾ ಕುಷನ್ ಇಲ್ಲದೆ ಈ ಥರದ ಏನಾಗುತ್ತೆ, ತಿಕ್ಕಿದರೆ ಘರ್ಷಣೆ ಉಂಟಾಗುತ್ತೆ. ನಮಗೆ ಬರ್ತಾ ನಮಗೆ ವಯಸ್ಸಾಗ್ತಾ ಏನಾಗುತ್ತೆ ಅಂದರೆ ಆ ಒಂದು ಸೊನೋವಿಯಲ್ ಫ್ಲೂಯಿಡ್ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಆ ಕುಷನ್ ಏನಾಗುತ್ತೆ, ಅದು ಸವಿತಾ ಬರುತ್ತೆ. ಆ ಕುಷನ್ ಸವಿತಾ ಬಂದಾಗ ಏನಾಗುತ್ತೆ, ಅಲ್ಲಿ ಘರ್ಷಣೆ ಹೀಗೆ ತಿಕ್ಕಿದಾಗ, ಎಲುಬು ತಿಕ್ಕಿದಾಗ ಏನಾಗುತ್ತೆ, ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ಆ ಘರ್ಷಣೆಯಿಂದನೇ ನಮಗೆ ನೋವಾಗುತ್ತೆ. ಒಂದ್ಸಲ ಶಾಕ್ ಹೊಡೆದಂಗೆ ಆಗುತ್ತೆ. ನೀವು ಕೇಳಿರ್ಬೋದು ಅಥವಾ ನೀವು ಅನುಭವಿಸಿರ್ಬೋದು ಕೂಡ, ಒಂಥರ ಶಾಕ್ ಇರುತ್ತೆ ಅದು. ಸೊ ಇದು ಕೂಡ ನಮ್ಮ ಜಾಯಿಂಟ್ ಪೇನ್ಗೆ ತುಂಬ ಕಾರಣ ಆಗುತ್ತೆ. ಇನ್ನು ನೀವು ಚೆನ್ನಾಗಿ ನೀರಿಗೆ ತೆಗೆದುಕೊಳ್ಳದೆ ಇರೋದು ಕೂಡ ಇದಕ್ಕೆ ಮುಖ್ಯ ಕಾರಣ ಆಗುತ್ತೆ ಫ್ರೆಂಡ್ಸ್. ಇನ್ನು ತಪ್ಪು ಭಂಗಿ, ನೀವು ಸರಿಯಾಗಿ ನಿಮ್ಮ ಕುಳಿತುಕೊಳ್ಳುವ ಭಂಗಿ, ಪೊಶ್ಚರ್ ಏನಿದೆ ಅದು ಸರಿಯಾಗಿಲ್ಲದೆ ಇರುವಾಗ, ದೀರ್ಘಕಾಲದವರೆಗೆ ನೀವು ಒಂದೇ ಜಾಗದಲ್ಲಿ ಕುಳಿತುಕೊಳ್ಳದೆ ಇರುವಾಗ, ಕೈಕಾಲುಗಳನ್ನ ಆಡಿಸದೇ ಇರುವಾಗ, ಅಡ್ಡ ಕಾಲುಗಳನ್ನ ಒಂದರ ಮೇಲೆ ಕಾಲುಗಳನ್ನು ಹಾಕಿ ಕುಳಿತುಕೊಳ್ಳೋದ್ರಿಂದ, ಅಥವಾ ನಿಮ್ಮ ಶೂಸ್ಗಳನ್ನ ಸರಿಯಾದ ಬೂಟುಗಳು ಆಗಲಿ ಚಪ್ಪಲಿಗಳನ್ನಾಗಿ ಸರಿಯಾಗಿ ಧರಿಸದೇ ಇರೋದು ಕೂಡ. ಇನ್ನು ಒತ್ತಡ ಮತ್ತು ನಿದ್ರೆ ಕೊರತೆ ಕೂಡ ಕಾರಣ ಆಗುತ್ತೆ. ಯಾಕಂದರೆ ನಮ್ಮ ಒಂದು ದೇಹ ಚೆನ್ನಾಗಿ ರಿಪೇರಿ ಆಗುತ್ತೆ ರಾತ್ರಿ ಸಮಯದಲ್ಲಿ. ಸೊ ಇದು ಕೂಡ ನಿಮ್ಮ ನಿದ್ರೆ ಸರಿಯಾಗಿಲ್ಲದೆ ಇದ್ದಾಗ ಉರಿಯೂತ, ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ, ಕೀಲುಗಳ ಬಿಗಿತಕ್ಕೆ ಕಾರಣ ಆಗ್ತದೆ. ಆವಾಗ ಕೂಡ ಜಾಯಿಂಟ್ ಪೇನ್ ಅಂದರೆ ನಿಮಗೆ ಆ ನೋವು, ಒಂದು ಕೀಲುಗಳ ನೋವು ಉಂಟಾಗುತ್ತೆ. ಇನ್ನು ಮೂರನೇದು ನೈಸರ್ಗಿಕ ಚಿಕಿತ್ಸೆ, ಔಷಧಿ ಇಲ್ಲದೆ ನಾವು ಗುಣಪಡಿಸಬಹುದು ಫ್ರೆಂಡ್ಸ್. ಇದನ್ನು ನಾವು ಸರಿಯಾಗಿ ಬೇಗ ಅಡ್ರೆಸ್ ಮಾಡಿದಾಗ ಇದನ್ನು ನಾವು ನೈಸರ್ಗಿಕವಾಗಿಯೇ ಗುಣಪಡಿಸ್ಬೋದು. ಮುಖ್ಯವಾಗಿ ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಒಳಗಿನಿಂದ ಮೊದಲು ಗುಣಪಡಿಸೋಕ್ಕೆ ಶುರು ಮಾಡಿ. ನಮಗೆ ಏಜ್ ಆಗ್ತಾ ಬರುತ್ತೆ, ಆ ಏಜ್ ಆದಮೇಲೆ ಬಂದಿದ್ದು ಬಿಡು ಅಂತ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಏಜ್ ಆಗ್ತಾ ಯಾಕೆ ಬರುತ್ತೆ ಅಂದರೆ, ನಾವು ತೆಗೆದುಕೊಳ್ಳುವ ಆಹಾರ, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಇದೆಲ್ಲ ಏನಾಗುತ್ತೆ, ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದು ನಮಗೆ ಏಜ್ ಆಗ್ತಾ ನಾವು ಕಡಿಮೆ ತಿನ್ನೋದು, ಕಡಿಮೆ ಪೋಷಕಾಂಶಗಳನ್ನ ತೆಗೆದುಕೊಳ್ಳೋದೆಲ್ಲ ಕಡಿಮೆ ಮಾಡ್ತಾ ಇರ್ತೀವಿ. ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಏನಾಗುತ್ತೆ, ಕಡಿಮೆ ಆಗ್ತಾ, ಅದಕ್ಕೆ ಆ ನೋವು ಬರೋಕ್ಕೆ ಶುರು ಆಗುತ್ತೆ. ಸೊ ಮೊದಲನೇ ನೀವು ಹೆಚ್ಚು ಗಮನ ಹರಿಸಬೇಕಾದ್ದು ನಿಮ್ಮ ಆಹಾರದ ಮೇಲೆ, ಆಹಾರದ ಚಿಕಿತ್ಸೆ. ಮೊದಲು ಒಳಗಿಂದ ನಿಮ್ಮನ್ನು ನೀವು ಗುಣಪಡಿಸಿ. ಆಹಾರ ಇದೊಂದು ಅತ್ಯುತ್ತಮ ಔಷಧಿ ಫ್ರೆಂಡ್ಸ್. ಸೊ ಉರಿಯೂತ, ಈಗಾಗಲೇ ಹೇಳಿದ್ದು ನಾನು, ಮೊದಲನೇದು ಹೇಳಿದ್ದು ಉರಿಯೂತ ಕಾರಣ ಆಗುತ್ತೆ ಅಂತ ಹೇಳಿದೆ ನಾನು ನಿಮಗೆ. ಉರಿಯೂತ ನಿವಾರಕ ಆಹಾರಗಳು ಯಾವುವು? ಉರಿಯೂತ ನಿವಾರಕದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸೋದು ಅರಿಶಿಣ, ಕರ್ಕ್ಯೂಮಿನ್. ಇದರಲ್ಲಿ ಅರಿಶಿಣದಲ್ಲಿ ತುಂಬ ಬಗೆಗಳೇ ಇದ್ದಾವೆ. ಕೆಲವೊಂದು ಮುಖಕ್ಕೆ ಅಂದರೆ ನಮ್ಮ ಚರ್ಮಕ್ಕೆ ಯೂಸ್ ಮಾಡೋ ಅರಿಶಿಣ ಬೇರೆ, ಇದು
ತಿನ್ನೋಕ್ಕೆ ಯೂಸ್ ಮಾಡೋ ಅರಿಶಿನ ಬೇರೆ, ಔಷಧಿಗೋಸ್ಕರ ಅರಿಶಿನ ಯೂಸ್ ಮಾಡೋದೇ ಬೇರೆ. ಅಂದರೆ ನೀವೇನು ಮಾಡಬೇಕು ಅಂದರೆ ಔಷಧಿಗಳಿಗೆ ಉಪಯೋಗ ಮಾಡೋ ಅರಿಶಿನವನ್ನು ನೀವು ಇದಕ್ಕೆ ಉಪಯೋಗ ಮಾಡಬೇಕು. ಅದರ ಜೊತೆಗೆ ಸ್ವಲ್ಪ ಕರಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಂತೆ, ಅಗಸೆ ಬೀಜಗಳು, ಚಿಯಾ ಬೀಜಗಳು, ವಾಲ್ನಟ್ಸ್, ಇವೆಲ್ಲ ಒಮೆಗಾ 3ಗೆ. ಈ ಎಲ್ಲ ಪದಾರ್ಥಗಳನ್ನ ಅಂದರೆ ಅರಿಶಿನ, ಕರಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಂತೆ, ಇವುಗಳನ್ನು ನೀವು ಔಷಧಿಯಾಗಿ ದಿನ ನಿಮ್ಮ ಊಟದಲ್ಲಿ ಯಾವುದೇ ಬಗೆಯಾಗಲಿ, ಅಂದರೆ ಅರಿಶಿನ ಸ್ವಲ್ಪ ನೀರಲ್ಲಿ ಹಾಕಿ ಕುಡಿಯೋದಾಗಲಿ, ಅಥವಾ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ನೀವು ಬೆಳ್ಳುಳ್ಳಿನ ತೆಗೆದುಕೊಳ್ಳೋದಾಗಲಿ, ಜೀರಿಗೆನ ನಿಮ್ಮ ಊಟದಲ್ಲಿ ಯಾವುದೇ ಒಂದು ವಿಧದಲ್ಲಿ ಇವು ಇರಲೇಬೇಕು ನಿಮ್ಮ ಒಂದು ಡಯಟಲ್ಲಿ. ಇನ್ನು ಅಗಸೆ ಬೀಜಗಳು, ಚಿಯಾ ಬೀಜಗಳು, ವಾಲ್ನಟ್ ಕೂಡ ಇವು ಒಮೆಗಾ 3ಯನ್ನು ಒದಗಿಸ್ತವೆ ನಿಮ್ಮ ಒಂದು ಶರೀರಕ್ಕೆ. ಇನ್ನು ಹಸಿರೆಲೆ ತರಕಾರಿಗಳು ಕ್ಯಾಲ್ಸಿಯಂ ಪ್ಲಸ್ ಮ್ಯಾಗ್ನೇಸಿಯಮನ್ನು ಒದಗಿಸ್ತವೆ. ಇನ್ನು ರಾಗಿ, ಎಳ್ಳು, ನುಗ್ಗೆಕಾಯಿ ಎಲೆಗಳು ಇವೆಲ್ಲ ನಿಮಗೆ ಚೆನ್ನಾಗಿ ಕ್ಯಾಲ್ಸಿಯಂ ಕೊಡ್ತವೆ. ಒಂದು ವೆಜಿಟೇರಿಯನ್ ಸೋರ್ಸ್ ಆಗಿದ್ದರೆ ನೀವು ಇದನ್ನೆಲ್ಲ ನಿಮ್ಮ ಮೂಳೆಯ ಬಲಕ್ಕಾಗಿ ಇವೆಲ್ಲ ನಿಮಗೆ ಉಪಯೋಗ ಆಗ್ತವೆ. ಇನ್ನು ತಾಜಾ ಹಣ್ಣುಗಳು, ವಿಶೇಷವಾಗಿ ಪಪ್ಪಾಯ ಹಣ್ಣು, ಅನಾನಸ್, ಇವು ಉರಿಯೂತನ ಕಡಿಮೆ ಮಾಡೋಕ್ಕೆ ನಿಮಗೆ ಸಹಾಯ ಮಾಡ್ತವೆ ಫ್ರೆಂಡ್ಸ್. ಇನ್ನು ನೀವು ತಪ್ಪಿಸಬೇಕಾದ ಆಹಾರಗಳೆಂದರೆ ದಯವಿಟ್ಟು ಈ ಬಿಳಿ ಸಕ್ಕರೆನ, ಬಿಳಿ ಹಿಟ್ಟನ್ನು ಅಂದರೆ ಮೈದಾನ ಮತ್ತು ಸಂಸ್ಕರಿಸಿದ ಎಣ್ಣೆಗಳನ್ನ, ಈ ರಿಫೈನ್ಡ್ ಆಯಿಲ್ ಏನು ಬರ್ತವೆ ಆ ಎಣ್ಣೆಗಳನ್ನ ನೀವು ತೆಗೆದುಕೊಳ್ಬೇಡಿ. ಕರಿದ ಆಹಾರಗಳನ್ನ ಅತಿಯಾಗಿ ಯೂಸ್ ಮಾಡಬೇಡಿ. ನೀವು ಕೋಲ್ಡ್ ಪ್ರೆಸ್ ಆಯಿಲ್ಡು ಅಥವಾ ಗಾಣದ ಎಣ್ಣೆ ಈ ಎಣ್ಣೆಗಳನ್ನ ನೀವು ಉಪಯೋಗಿಸಬೇಕು ಫ್ರೆಂಡ್ಸ್. ಇನ್ನು ಪ್ಯಾಕ್ ಮಾಡಿದ ಆಹಾರಗಳು, ಸಂಸ್ಕರಿಸಿದ ಆಹಾರಗಳು, ಹೊರಗಡೆ ರೆಡಿಮೇಡ್ ಸಿಗೋ ಆಹಾರಗಳನ್ನು ಯಾವುದೂ ಉಪಯೋಗಿಸ್ಬೇಡಿ. ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆಗಲಿ ಅಥವಾ ಸಕ್ಕರೆ ಪಾನೀಯಗಳು ಅಂದರೆ ಶುಗರ್ ಡ್ರಿಂಕ್ಸ್, ಈಗ ರೆಡಿಮೇಡ್ ಡ್ರಿಂಕ್ಸ್ ಎಲ್ಲ ಸಿಗ್ತಾವಲ್ಲ, ಜ್ಯೂಸ್ಗಳು ಪ್ಯಾಕೆಟಲ್ಲಿ ಅಥವಾ ಬಾಟ್ಲಲ್ಲಿರೋ ಅವುಗಳನ್ನು ಯಾವುದೇ ಉಪಯೋಗಿಸ್ಬೇಡಿ. ನೀವು ಜ್ಯೂಸ್ ಮಾಡೋದಾದರೆ ಮನೆಯಲ್ಲೇ ಜ್ಯೂಸ್ ಮಾಡಿ, ಇಲ್ಲಾಂದರೆ ನೇರವಾಗಿ ಹಣ್ಣುಗಳನ್ನ ಸೇವಿಸಿ. ಈಗ ನೀವು ಅರಿಶಿಣದೊಂದಿಗೆ ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಹೇಳಿರೋ ಅರಿಶಿಣವನ್ನು ನೀವು ಸ್ವಲ್ಪ ತೆಗೆದುಕೊಂಡು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಒಂದು ಸ್ವಲ್ಪ ಚಿಟಿಕೆ ಅದರ ಕರಿಮೆಣಸು ಹಾಕಿ ಅದನ್ನು ಬೆಳಗ್ಗೆ ನೀವು ಎದ್ದ ತಕ್ಷಣ ತೆಗೆದುಕೊಳ್ಳಿ. ಈ ರೀತಿ ನೀವು ದಿನವನ್ನು ಸ್ಟಾರ್ಟ್ ಮಾಡಿ. ಇನ್ನು ನಿಮ್ಮ ಜೀವನ ಶೈಲಿ ಚಿಕಿತ್ಸೆ ಅಂದರೆ ಹೇಗೆ ಮಾಡಬೇಕು ಅಂದರೆ ನೀವು ಬೆಳಿಗ್ಗೆ ಸೂರ್ಯನ ಬೆಳಕನ್ನು ನೋಡಬೇಕು. ಪ್ರತಿದಿನ ಒಂದು 20 ನಿಮಿಷಗಳಾದರೂ ನಿಮ್ಮ ವಿಟಮಿನ್ ಡಿಗೋಸ್ಕರ ಸೂರ್ಯನ ಬೆಳಕಿನಲ್ಲಿ ಇರಿ. ಇನ್ನು ಚಿಕಿತ್ಸೆ, ಸೌಮ್ಯ ಯೋಗ, ಚಲನಾ ಚಿಕಿತ್ಸೆ, ಸೌಮ್ಯ ಯೋಗ ಅಂದರೆ ಜೆಂಟಲ್ ಯೋಗ ಮಾಡಿ. ನೀವು ತುಂಬ ಜಾಯಿಂಟ್ ಪೇನ್ ಇದ್ದರೂ ತುಂಬ ಜಿಗಿಯೋದು ಅಥವಾ ತುಂಬ ಹಾರ್ಶ್ ವ್ಯಾಯಾಮಗಳು, ಜಿಮ್ಮಲ್ಲಿ ಮಾಡೋ ಅವುಗಳನ್ನೆಲ್ಲ ಇವಾಗಲೇ ಮಾಡಬೇಡಿ. ನೀವು ತಜ್ಞರ ಸಲಹೆಯೊಂದಿಗೆ ಮಾಡಿ. ನೀವು ಮನೆಯಲ್ಲೇ ಹೇಗೆ ಮಾಡಬೇಕು ಅಂದರೆ ತಾಡಾಸನ ಮಾಡ್ಬೋದು, ವಜ್ರಾಸನ ಮಾಡ್ಬೋದು, ತ್ರಿಕೋನಾಸನ, ಸೇತುಬಂಧಾಸನ ಮತ್ತು ಸೂರ್ಯ ನಮಸ್ಕಾರಗಳನ್ನು ನೀವು ನಿಧಾನವಾಗಿ ಶುರು ಮಾಡ್ಬೋದು. ಇನ್ನು ಸ್ನಾಯುಗಳ ಬಲಪಡಿಸೋಕ್ಕೋಸ್ಕರ ನೀವು ಕಾಲುಗಳನ್ನ ಮೇಲೆ ಎತ್ತೋದು ಮತ್ತು ಗೋಡೆಗಳಿಗೆ ಕಾಲನ್ನು ತಾಗಿಸಿ ಕೂತ್ಕೊಳ್ಳೋದು, ಇಂಥ ವ್ಯಾಯಾಮಗಳನ್ನ ಮಾಡಬೇಕು. ಮತ್ತು ಮಸಾಜ್ ಥೆರಪಿಗೆ ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್ನ ಮತ್ತು ಎಳ್ಳೆಣ್ಣೆ ಪ್ಲಸ್ ಚಿಟಿಕೆ ಅರಿಶಿನ ಅದನ್ನು ತೆಗೆದುಕೊಂಡು ಒಂದು ಹನಿ ನೀಲಗಿರಿ ಎಣ್ಣೆಯನ್ನು ತೆಗೆದುಕೊಂಡು ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿ ನಿಮ್ಮ ಜಾಯಿಂಟ್ ಪೇನ್ ಇರೋ ಜಾಗಕ್ಕೆ ಅದನ್ನು ಮಸಾಜ್ ಮಾಡಿ. ಸೊ ಮಲಗುವ ಮೊದಲ ಅಥವಾ ಸ್ನಾನದ ನಂತರ ನಿಧಾನವಾಗಿ ಇದನ್ನು ಮಸಾಜ್ ಮಾಡ್ಬೋದು. ಇನ್ನು ಬಿಸಿ ಮತ್ತು ತಣ್ಣನೆಯ ಚಿಕಿತ್ಸೆ ಅಂತಂದರೆ ನೀವು ಉರಿಯೂತದ ಪರಿಹಾರಕ್ಕಾಗಿ ಇದು ಪರ್ಯಾಯ ಕಂಪ್ರೆಸರ್. ಇದು ಅಂದರೆ ಬಿಸಿ ಟವಲ್ನ ಕಾಲ ಮೇಲೆ ಇಡೋದು ಅಥವಾ ಐಸ್ ಪ್ಯಾಕ್ ಇಡೋದು ಅಥವಾ ಬಿಸಿ ಕಂಪ್ರೆಸರ್ ಕೊಡ್ಬೋದು. ನೀವು ಇನ್ನು ಚೆನ್ನಾಗಿ ವಿಶ್ರಾಂತಿ ಮಾಡಿ 7ರಿಂದ 8 ಗಂಟೆಗಳ ಕಾಲ ನಿದ್ರೆ ಮಾಡಿ. ಇದು ನಿಮ್ಮ ದೇಹವನ್ನು ರಿಪೇರಿ ಮಾಡುತ್ತೆ. ದುರಸ್ತಿ ನಿಮ್ಮ ರಿಪೇರಿ ಏನು ರಾತ್ರಿಯಲ್ಲೇ ಸಂಭವಿಸುತ್ತೆ. ಸೊ ಮನೆ ಮದ್ದುಗಳು, ಮೆಂತೆ ನೀರು, ರಾತ್ರಿ 1 ಟೀ ಸ್ಪೂನ್ ಮೆಂತೆ ಕಾಳನ್ನು ನೀರಲ್ಲೇನೆ ಹಾಕಿ ಬೆಳಿಗ್ಗೆ ಅದನ್ನು ಕುಡಿಯಿರಿ. ಅಜ್ವೈನ್ ಪ್ಲಸ್ ಉಪ್ಪು ಕಂಪ್ರೆಸ್ ಅಂದರೆ ಅಜ್ವೈನು ಮತ್ತು ಸ್ವಲ್ಪ ಉಪ್ಪು ಒಂದು ಪ್ಯಾನ್ನಲ್ಲಿ ಅದನ್ನು ಬೆಚ್ಚಗಾಗಿಸಿ ಬಟ್ಟೆಯಲ್ಲಿ ಸುತ್ತಿ ಆ ಮೊಣಕಾಲಿಗೆ ಹಚ್ಚಿ ಅದನ್ನು. ಮತ್ತು ಅರಿಶಿನ ಹಾಲು, ಅಥವಾ ನೀವು ಹಾಲು ಕುಡಿಯಿಲ್ಲ ಅಂದರೆ ಬರೀ ಅರಿಶಿನ ನೀರನ್ನು ಅಂದರೆ ಬೆಚ್ಚಗೆ ನೀರಲ್ಲಿ ಅರಿಶಿನ ಹಾಕಿ ಕೂಡ ಕುಡಿಬೋದು. ಮಲಗೋಗಿಂತ ಮುಂಚೆ ಇದನ್ನು ನೀವು ಸೇವಿಸಿ. ಅಥವಾ ರಾಗಿ ಹಾಲಲ್ಲಿ ಅಥವಾ ಈ ಬಾದಾಮ್ ಹಾಲಲ್ಲಿ ನೀವು ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕನ್ನು ಸೇವಿಸ್ತಾ ಇದ್ದರೆ ಅದರಲ್ಲಿ ಹಾಕಿ ನೀವು ಇದನ್ನು ಕುಡಿಬೋದು. ಪ್ಲಸ್ ಚಿಟಿಕೆ ಕರಿಮೆಣಸು ಹಾಕಿ ಅದರಲ್ಲಿ. ಇನ್ನು ಕ್ಯಾಸ್ಟರ್ ಆಯಿಲ್ ಪ್ಯಾಕ್ ಏನಿದೆ ಅಲ್ಲ, ಅಂದರೆ ಈ ಹರಳೆಣ್ಣೆ ಪ್ಯಾಕ್, ಈ ಮೊಣಕಾಲಿಗೆ ಬೆಚ್ಚಗಿನ, ಅದು ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ ಯಾವಾಗ ಆಯಿಲ್ ಮಿಕ್ಸ್ ಮಾಡಬೇಕು ಅಂತ. ಅದನ್ನು ಏನು ಮಾಡಿ ಮೊಣಕಾಲಿಗೆ ಬೆಚ್ಚಗಿನ ಎಣ್ಣೆಯನ್ನು ಹಚ್ಚಿ, ಸ್ವಲ್ಪ ಆ ಎಣ್ಣೆಯನ್ನು ಬಿಸಿ ಮಾಡಿ ಮತ್ತು ಹತ್ತಿ ಬಟ್ಟೆಯಿಂದ ಅದನ್ನು ಮುಚ್ಚಿ ವಾರಕ್ಕೆ 2 ಬಾರಿ ಇದನ್ನು ಮುಚ್ಚಿ ಸ್ವಲ್ಪ ನೀವು ಬಟ್ಟೆಯಿಂದ ಅದನ್ನು ಕಟ್ಬೋದು ಕೂಡ. ವಾರಕ್ಕೆ 2 ಸರಿ ಇದನ್ನು
ಮಾಡಿ ರಾತ್ರಿ ಇಡೀ ಅದನ್ನ ಹಾಗೆ ಬಿಡಿ. ಆ ಎಣ್ಣೆಗೆ ಎಲ್ಲ ಹಚ್ಚಿ ಅದಕ್ಕೊಂದು ಹತ್ತಿ ಬಟ್ಟೆ ಇಟ್ಟು ಅದನ್ನ ಬಟ್ಟೆಯಿಂದ ಕಟ್ಟಿ ಮತ್ತು ಇಡೀ ರಾತ್ರಿ ಅದನ್ನು ಹಾಗೆ ಬಿಡಿ. ಮತ್ತು ಇನ್ನು ಎಪ್ಸಮ್ ಉಪ್ಪಿನ ಸ್ನಾನ, ಎಪ್ಸಮ್ ಸಾಲ್ಟ್ ಅಂತ ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ. ಎಪ್ಸಮ್ ಸಾಲ್ಟ್ ಅಂತಲೇ ಕೇಳಿ ಕೊಡ್ತಾರೆ. ಬೆಚ್ಚ ನೀರಲ್ಲಿ ಅದನ್ನ ಒಂದು ಟಬ್ಬಲ್ಲಿ ಹಾಕಿ 2 ಚಮಚ ಹಾಕಿ 2 ಸ್ಪೂನ್ಗಳನ್ನ ಎಪ್ಸಮ್ ಸಾಲ್ಟ್ ಹಾಕಿ ಒಂದು ನೀರಲ್ಲಿ ನಿಮ್ಮ 2 ಕಾಲುಗಳನ್ನ 15 ನಿಮಿಷಗಳಿಗೆ ಆ ಕಾಲುಗಳನ್ನ ಅದು ಟಬ್ಬಲ್ಲಿ ಇಡಿ. ಇದು ಮೆಗ್ನೀಸಿಯಂ ಸ್ನಾಯುಗಳನ್ನು ಏನೋ ಸಡಿಲಗೊಳಿಸ್ತದೆ. ಟೈಟ್ ನಿಮ್ಮ ಸ್ನಾಯುಗಳು ಬಿಗಿ ಇದ್ದಾಗ ಸಡಿಲಗೊಳಿಸ್ತದೆ. ಇನ್ನು 4ನೇದು ನೀವು ಪ್ರಿಕಾಷನ್. ಇನ್ನು ಮುಂದೆ ನಮಗೆ ಜಾಯಿಂಟ್ ಪೇನ್ ಬರಬಾರ್ದು, ನಾವು ಹೇಗಿರಬೇಕು, ನಮ್ಮ ಲೈಫ್ ಸ್ಟೈಲ್ ಹೇಗೆ ಇಟ್ಕೋಬೇಕು ಅಂತಂದರೆ ನೀವು ಇವಾಗಿಂದನೇ ಒಂದು ಆದರ್ಶ ತೂಕವನ್ನು ಕಾಪಾಡ್ಕೊಳ್ಳಿ. ನಿಮ್ಮ ತೂಕ ಏನಿದೆ ಮೇಂಟೈನಡ್ ಆಗಿರಿ. ಹೆಚ್ಚು ತೂಕ ಕಡಿಮೆನೂ ಇರಬಾರ್ದು, ಹೆಚ್ಚನೂ ಇರಬಾರ್ದು. ದಿನಕ್ಕೆ 2 ರಿಂದ 3 ಲೀಟ್ರ್ ಚೆನ್ನಾಗಿ ನೀರು ಕುಡಿಯಿರಿ. ನಿಮ್ಮ ಕರುಳನ್ನು ಆರೋಗ್ಯವಾಗಿಡಿ. ಮೊಸರು, ಮನೆಯಲ್ಲೇ ತಯಾರಿಸಿದ ಮಜ್ಜಿಗೆ, ಪ್ರೋಬಯೋಟಿಕ್ಗಳನ್ನ ಚೆನ್ನಾಗಿ ಸೇವಿಸಿ. ಸಲಾಡ್ಗಳಾಗಲಿ, ಇವೆಲ್ಲ ನಿಮ್ಮ ಕರುಳಿಗೆ ಇಷ್ಟವಾದ ಆಹಾರಗಳು. ನಾನು ಇದ್ರ ಬಗ್ಗೆ ತುಂಬ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಹಿಂದಿನ ವಿಡಿಯೋನಲ್ಲಿ ಕೂಡ ನೀವು ನೋಡ್ಬೋದು. ಗಟ್ ಹೆಲ್ತ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡಿದ್ದೀನಿ. ಹೆಚ್ಚು ಹೊತ್ತು ಕುಳಿತುಕೊಳ್ಳೋದನ್ನು ಕೂಡ ತಪ್ಪಿಸಿ. ನೀವು ಪ್ರತಿ 30 ನಿಮಿಷಗಳಿಗೊಮ್ಮೆ ಸ್ವಲ್ಪ ಎದ್ದು ನಿಲ್ಲೋದು, ಕೈಕಾಲುಗಳನ್ನ ಅಲ್ಲಾಡಿಸೋದು, 2 ನಿಮಿಷ ವಾಕ್ ಮಾಡಬಾರ್ದು, ಈ ಥರ ಮಾಡ್ತಾಯಿದೆ. ಹೆಚ್ಚು ಹೊತ್ತು ಕುಳಿತುಕೊಳ್ಳೋದನ್ನು ಕೂಡ ತಪ್ಪಿಸಿ. ಸೊ ಏನಾಗುತ್ತೆ ಅಂದರೆ ಆ ಸ್ನಾಯುಗಳು ಬಿಗಿತ ಉಂಟಾಗುತ್ತೆ. ಆದ್ದರಿಂದ ನೀವು ಪ್ರತಿ 30 ನಿಮಿಷಗಳಿಗೊಮ್ಮೆ ಸ್ವಲ್ಪ ಓಡಾಡ್ತಾ ನಿಮ್ಮ ಕಾಲುಗಳನ್ನ ಮೂವ್ಮೆಂಟ್ ಮಾಡ್ತಾಯಿರಿ. ಪ್ರತಿ 30-40 ನಿಮಿಷಗಳ ನಡಿಗೆಯನ್ನು ತುಂಬ ಇಂಪಾರ್ಟೆಂಟು. ಮತ್ತು ಯೋಗ ಮಾಡ್ತಾಯಿರಿ, ನಿಯಮಿತ ಯೋಗ ಮಾಡ್ತಾಯಿರಿ. ಹೈ ಹೀಲ್ಸ್ ಮತ್ತು ಗಟ್ಟಿಯಾದ ಹೈ ಹೀಲ್ಸ್ ಚಪ್ಪಲಿಗಳನ್ನ, ಪಾದರಕ್ಷೆಗಳನ್ನ ಯೂಸ್ ಮಾಡಬೇಕು. ಶೂಸ್ ತುಂಬ ಮುಖ್ಯ, ತುಂಬ ಒಳ್ಳೆಯದು ಶೂಸ್. ನಿಮಗೆ ಚಪ್ಪಲಿ ಧರಿಸ್ಬೇಕು ಅಂದರೆ ನೀವು ಫ್ಲ್ಯಾಟ್ ಇರ್ತಾವಲ್ಲ ಚಪ್ಪಲಿ ಶೂಸ್ಗಳು, ಬೂಟ್, ನೀವು ವಾಕಿಂಗ್ ಶೂಸ್ಗಳನ್ನೇ ಬಳಸೋದು ತುಂಬ ಉತ್ತಮ ಅಂತ ಹೇಳ್ತೀನಿ. ನೀವು ಕೊಂಡ್ಕೊಳ್ಳೋಕೆ ಹೋದಾಗ ವಾಕಿಂಗ್ ಶೂಸ್ ಅಂತ ಕೇಳಿಬಿಟ್ಟು ಅಂಥ ಶೂಸ್ಗಳನ್ನೇ ನೀವು ಹೆಚ್ಚು ಹೊತ್ತು ಅಂಥ ಶೂಸ್ಗಳನ್ನ ಧರಿಸೋದು ತುಂಬ ಉಪಯುಕ್ತ. ಮತ್ತು ಇದು ನಿಮ್ಮ ಜಾಯಿಂಟ್ ಪೇನ್ ತುಂಬ ಹೊತ್ತು ನಡೆಯೋದಾದರೆ ನೀವು ಚಪ್ಪಲಿಗಳನ್ನ ಯೂಸ್ ಮಾಡದೆ ಈ ಶೂಸ್ಗಳನ್ನ, ವಾಕಿಂಗ್ ಶೂಸ್ಗಳನ್ನೇ ಯೂಸ್ ಮಾಡಿ. ಒತ್ತಡವನ್ನು ನಿರ್ವಹಿಸಿ. ಒತ್ತಡ ಕೂಡ ನಮ್ಮ ಜಾಯಿಂಟ್ ಪೇನ್ಗೆ, ಯಾವುದೇ ಒಂದು ತಲೆಯಲ್ಲಿ ಮನಸ್ಸಲ್ಲಿ ಒತ್ತಡ ಇದ್ದಾಗ ಕೂಡ ಏನಾಗುತ್ತೆ ಅಂದರೆ ಈ ಪೇನ್ಗಳು, ಬಾಡಿನಲ್ಲಿ ಯಾವುದೇ ಪೇನ್ಗಳಿದ್ದರೆ ಅವು ಬೇಗ ಕಡಿಮೆ ಆಗಲ್ಲ ಫ್ರೆಂಡ್ಸ್. ಸೊ ಇದಕ್ಕಾಗಿ ನೀವು ಒತ್ತಡವನ್ನು ನಿರ್ವಹಿಸಬೇಕು. ಧ್ಯಾನ, ಆಳವಾದ ಉಸಿರಾಟ, ಪ್ರಾಣಾಯಾಮಗಳನ್ನು ಚೆನ್ನಾಗಿ ಮಾಡಿ. 10 ನಿಮಿಷ ಧ್ಯಾನವನ್ನು ನಿಯಮಿತ ಮಾಡ್ತಾ ಬಂದರೆ ನಿಮ್ಮ ಸೆಲ್ಗಳು ಚೆನ್ನಾಗಿ ವರ್ಕ್ ಆಗಕ್ಕೆ ಶುರು ಆಗ್ತವೆ. ಆವಾಗ ನಿಮ್ಮ ಬಾಡಿನಲ್ಲಿರೋ ಇನ್ಫ್ಲಮೇಷನ್ ಕಡಿಮೆ ಆಗಿ ಏನಾದರೂ ಈ ನೋವುಗಳೆಲ್ಲ ಕಡಿಮೆ ಆಗ್ತಾ ಬರ್ತವೆ. ಇದಕ್ಕೆ ತಕ್ಕಂಗೆ ನಮ್ಮಲ್ಲಿ ತುಂಬ ಉದಾಹರಣೆಗಳಾಗಿದ್ದಾವೆ. ತುಂಬ ಧ್ಯಾನದಲ್ಲಿಯೇ ನಮ್ಮ ಜನರು ಈ ನೋವುಗಳನ್ನು ಕಡಿಮೆ ಮಾಡಿಕೊಂಡಿದ್ದಾರೆ. ಪ್ರತಿ 3 ತಿಂಗಳಿಗೊಮ್ಮೆ ನಿಯಮಿತ ಡಿಟಾಕ್ಸ್. ನನ್ನ ಡಿಟಾಕ್ಸ್ ಒಂದು ಪ್ರೋಗ್ರಾಮ್ ಇದೆ, ಅದರಲ್ಲಿ ನೀವು ಸೇರಿಕೊಳ್ಳಿ. ಇದರಲ್ಲಿ ನಾವು ಯಾವ ರೀತಿ ಒಂದು ಡಿಟಾಕ್ಸನ್ನು ಈ ಪ್ರೋಗ್ರಾಮಲ್ಲಿ, ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಪೂರ್ಣ ದೇಹವನ್ನು ಹೇಗೆ ಡಿಟಾಕ್ಸ್ ಮಾಡೋದನ್ನು ಇದರಲ್ಲಿ ಕಲಿಸ್ಕೊಡ್ಲಾಗ್ತದೆ. ಹೇಳಬೇಕಂದ್ರೆ ನಿಮ್ಮ ಮೊಣಕಾಲುಗಳು ನಿಮ್ಮ ಕನಸುಗಳನ್ನ ಹೊತ್ತೊಯ್ತವೆ ಫ್ರೆಂಡ್ಸ್. ಅದಕ್ಕೆ ಅವುಗಳನ್ನ ಗೌರವಿಸಿ. ನೀವು ಎಲ್ಲೇ ಹೋಗಬೇಕಾದ್ರೆ ನಿಮ್ಮ ಮೊಣಕಾಲು ನೋಡ್ತಾ ಅಂದರೆ ನಿಮಗೆ ಮೂಡ್ ಆಫ್ ಆಗಿಬಿಡುತ್ತೆ. ಅದಕ್ಕೆ ನಿಮ್ಮ ಕನಸುಗಳನ್ನ ಹೊತ್ತೊಯ್ತಾ ಇದ್ದಾವೆ. ನಿಮ್ಮ ಕನಸುಗಳನ್ನು ಗೌರವಿಸಿ, ಅವುಗಳಿಗೆ ಉತ್ತಮ ಆಹಾರ, ನಿಮ್ಮ ಬಾಡಿನ ಗೌರವಿಸಿ, ನಿಮ್ಮ ದೇಹವನ್ನು ಗೌರವಿಸಿ, ಅದನ್ನು ಕೇಳ್ಕೊಳ್ಳಿ. ಅದೊಂದು ಹೇಳ್ತಾ ಇರ್ತೆ ಯಾವುದೋ ಒಂದು ಮುಖಾಂತರ, ಅದಕ್ಕೆ ನೀವು ಗಮನ ಕೊಡಿ. ಈ ಬಾಡಿ ಪೇನ್ಗಳೇನಿರ್ತಾವಲ್ಲ ಹೇಳ್ಕೊಳ್ಳೋಕ್ಕಾಗಲ್ಲ, ಬಟ್ ಅವು ಯಾವುದೋ ಒಂದು ಉದಾಹರಣೆ ಮುಖಾಂತರ ನಿಮಗೆ ಹೇಳ್ತಾ ಇರ್ತವೆ. ಆದರೆ ಅದರ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳಿ. ಸಕಾರಾತ್ಮಕ ಶಕ್ತಿ ಮತ್ತು ಸೌಮ್ಯ ಚಲನೆಯನ್ನು ನೀಡಿ ಅವಕ್ಕೆ. ನೀವು ನೋವು ನಿವಾರಕಗಳನ್ನ ಅವಲಂಬಿಸಬೇಡಿ. ಯಾವುದೇ ಪೇನ್ ಕಿಲ್ಲರ್ಸ್ ಮೇಲೆ ಡಿಪೆಂಡೆಂಟ್ ಆಗಲೇಬೇಡಿ. ಪ್ರಕೃತಿಯನ್ನು ಅವಲಂಬಿಸಿ, ನೇಚರ್ನ ನಂಬಿ. ಏಕೆಂದರೆ ನೀವು ನೈಸರ್ಗಿಕವಾಗಿ ಗುಣಮುಖರಾದಾಗ ನೀವು ಸಂಪೂರ್ಣವಾಗಿ ಗುಣಮುಖರಾಗ್ತೀರಿ. ಇದು ನಿಮಗೆ ಸಹಾಯಕವಾಗಿದೆ ಅಂತ ನಿಮ್ಗೆ ಅನಿಸಿದರೆ ಈ ನನ್ನ ಇದು ವಿಡಿಯೋನ ಲೈಕ್ ಮಾಡಿ. ಯಾರಿಗಾದರೂ ನೋವಿರೋರಿಗೆ ಅಥವಾ ಇಂಥ ನೋವುಗಳು ಅನುಭವಿಸ್ತಾ ಇದ್ದವ್ರಿಗೆ ಹಂಚಿಕೊಳ್ಳಿ, ಮತ್ತು ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ. ನಮ್ಮ ಚಾನೆಲ್ ಆರೋಗ್ಯ ಕರ್ನಾಟಕ ಮಿಷನ್ಗೆ ನೀವು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ವಯಸ್ಸಿಗೆ ಅಥವಾ ನಿಮಗೆ ಏನಾದರೂ ಈ ಥರ ಜಾಯಿಂಟ್ ಪೇನ್ ಇದ್ದರೆ, ನಿಮಗೆ ಪರ್ಸನಲೈಸ್ಡ್ ಗೈಡೆನ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಸೊ ಎಷ್ಟು ಸಮಯದಿಂದ ಈ ಮೊಣಕಾಲು ನೋವನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಖಂಡಿತ ನಿಮಗೆ ಉತ್ತರಿಸ್ತೀನಿ. ನಾನು ನಿಮಗೆ ವೈಯಕ್ತಿಕವಾಗಿ ಪರಿಹಾರನ ಮತ್ತು ಮಾರ್ಗದರ್ಶನ ಕೂಡ ನೀಡ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.